ಎಷ್ಟೊಂದು ಆಟೋಗಳೈತವ್ರು ಇಲ್ಲಿ ನೋಡಿ, ಎಲ್ಲ ಬೋರ್ಡ್ ಹಾಕ್ಕೊಂತವ್ರೆ. ಏನು ಇದರಿಂದ ಹೆಡ್ಫೋನ್ ಒಂದು ಕೊಡ್ತಾರಂತ ಅಷ್ಟೇ ಅಂತ, ಇನ್ನೇನು ಕೊಡಲ್ಲ. ಅಲ್ಲೆರಡು ಸ್ಕ್ರೂ ಹಾಕ್ತಾರೆ ಮೇಲೆ ಅಷ್ಟೇ, ಅಲ್ಲೆರಡು ಸ್ಕ್ರೂ ಹಾಕಿ ಫಿಟ್ ಮಾಡ್ತಾರೆ. ಗ್ರೂಪ್ ಬಂದಿದ್ದ ಕೆಲಸ ಮುಗೀತು. ನಮ್ಮ ಹತ್ರ ಅಕೌಂಟ್ ಆಯಿತು. ನಮ್ಮ ಹತ್ರ ಆಫೀಸ್ ಅಲ್ಲೇ ಮುಂದೆ ಕಾಣಿಸ್ತೈತಲ್ಲ, ಅದೇನೆ ಜೂಮ್ ಮಾಡ್ತೀವಿ ನೋಡಿ, ಅದೇನೆ ನಮ್ಮ ಹತ್ರ ಆಫೀಸು. ಎಲ್ಲ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. 1 ವೀಕ್ ಚಾಲೆಂಜಲ್ಲಿ ಡೇ 2 ಇವತ್ತು. ಆಲ್ಮೋಸ್ಟ್ ಏನು ಟೈಮ್ ಬಂದ್ಬಿಟ್ಟು 8:47 ಆಯಿತು. 8:15ಗೆ ಡ್ಯೂಟಿ ಆನ್ ಮಾಡಿದ್ದು. ಬೀಳ್ತೈತೆ ಎಲ್ಲ, ಪಿಕಪ್ ಜಾಸ್ತಿ ಕೊಡ್ತಾವನೆ. ಇಲ್ಲೇ ಆನ್ ಮಾಡಿ ಇಕ್ಕಿದ್ದೀನಿ. ಊಬರು ಮತ್ತು ರ್ಯಾಪಿಡೋ. ಇವತ್ತು ಕೋರ್ಮಂಗ್ಲಿಗೆ ಹೋಗ್ಬೇಕು. ಕೋರ್ಮಂಗ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೋಡಬೇಕು. ನಮ್ಮ ಹತ್ರ ಹೋಗ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಕೊಬರ್ಬೇಕು. ಎರಡೇ ಆ್ಯಪ್ ನಂಬ್ಕೊಂಡ್ರೆ ಆಗಲ್ಲ, ಅದಕ್ಕೆ ಅದನ್ನು ಮಾಡ್ಕೊಬರ್ಬೇಕು. ಕೋರ್ಮಂಗ್ಲಿಗೆ ಹೋದರೆ ಅಲ್ಲಿ ಕೋರ್ಮಂಗ್ಲದಲ್ಲಿ ಅದು ಮಾಡಿಸ್ಕೋಬೇಕು. ಅದೊಂದು ಮೈಂಡಲ್ಲಿ ಇಟ್ಕೋಬೇಕು. ಕೋರ್ಮಂಗ್ಲ ಕಡೆ ಬಿತ್ತು ಅಂದರೆ ಹೋಗಬೇಕು. ಒಂದು 10 ಗಂಟೆ ಮೇಲೆ ಬಿತ್ತು ಅಂದರೆ ಹೋಗ್ತೀನಿ ಆ ಕಡೆ ಕೋರ್ಮಂಗ್ಲಿಗೆ ಹೋಗ್ಬಿಟ್ಟು. HSR ನಿಯರ್ ಎಲ್ಲಾದರೂ ಕೊಡಲಿ ಹೋಗ್ಬಿಟ್ಟು ಮಾಡಿಸ್ಕೊಬರೋಣ ಐಡಿ ಏನಂತೀರ? ಸರಿ, ನಾನು ಅಲ್ಲಿ ಹೋಗಿ ನೋಡೋಣ ಏಸಿನ ಹೇಳುತ್ತಂತ. ಇವಾಗ ಡ್ಯೂಟಿ ಆನ್ ಮಾಡಿ ಇಕ್ಕಿದ್ದೀನಿ, ಇನ್ನೂ ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ. ನಾನು ಹಿಂಗೆ ವೀಡಿಯೋ ಅಪ್ಲೋಡ್ ಮಾಡಿ ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ಡ್ಯೂಟಿಗೆ. ಸರಿನಾ? ಎಲ್ಲ ಪಿಕಪ್ ಲಾಂಗ್ ಕೊಡ್ತಾಯಿದ್ದ, ಅದಕ್ಕೆ ಯಾವುದೂ ಎತ್ಕೊಂಡಿಲ್ಲ. ವೆಯ್ಟ್ ಮಾಡೋಣ. ಇವತ್ತಂತೂ ಲೋಕಲ್ಲೇ ಗುರು ಮಾಡೋದು, ಲಾಂಗ್ ಅಂತೂ ಹೋಗಲ್ಲ. ಇಲ್ಲಿ ನೋಡಿ, ಪಿಕಪ್ ನೋಡಿ 2.4, ಡ್ರಾಪು 2.9, 75 ರೂಪೀಸ್ ಕೊಡ್ತಾವನೆ. ಅದಕ್ಕೆ ಯಾವುದಾದ್ರೂ ಇಲ್ಲೇ ಮಿನಿಮಮ್ ಪಿಕಪ್ ಕೊಟ್ಟರೆ ಹೋಗ್ಬಿಡ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಲಾಂಗ್ ಹೋಗಲ್ಲ ಇವತ್ತು. ನೆನ್ನೆ ಲಾಂಗ್ ಹೋಗಿ ಅನುಭವಿಸಿದ್ದೀನಿ. ಎಲ್ಲ ಲೋಕಲಲ್ಲೇ ಮಾಡ್ತೀನಿ ಇವತ್ತು. ನೋಡೋಣ. ಫಸ್ಟ್ ಆರ್ಡರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಇವ್ನು ಯಾರು ಗುರು ಬೆಳಗ್ಗೆ ಕಳ್ಸ ಹೈಕ್ ಮಾಡ್ತಾವನ? ಇಲ್ಲಿ ನೋಡಿ, ಇವಾಗ ತಾನೇ ಡ್ರಾಪ್ ಮಾಡಿದೆ. ಇದು ನೋಡ್ಬೋದು, 355 ರೂಪಾಯಿ ಕೊಟ್ಟವನೆ. ರೈಲ್ವೆ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಇವರೇನೇ ಕಸ್ಟಮರು. ಡ್ರಾಪ್ ಮಾಡ್ತಾಯಿದ್ದೀನಿ. ಡ್ರಾಪ್ ಮಾಡಿ ವೆಯ್ಟ್ ಮಾಡೋಣ ನೆಕ್ಸ್ಟ್ ಆರ್ಡ್ರಿಗೆ. ಸರಿನಾ? ಡ್ರಾಪ್ ಮಾಡೋಷ್ಟಲ್ಲೇ ಏನು 10-13 ಟೈಮು. ಓಕೆ ಗುರು, HSR ಲೇಔಟಲ್ಲಿ ಇದ್ದೀನಿ. ಡ್ರಾಪ್ ಮಾಡಿದೆ. ಆಲ್ಮೋಸ್ಟ್ ಟೈಮ್ ನೋಡ್ಬೋದು 11:15 ಆಯಿತು. 647 ರೂಪಾಯಿ ಮಾಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ ಇದು ನಮ್ಮ ಫ್ರೆಂಡ್ ಐಡಿ ಇಸ್ಕೊಂಡೆ, ಇದರಲ್ಲಿ ಮಾಡಿಲ್ಲ. ಊಬರಲ್ಲಿ 0 ಐತೆ. ಇವಾಗ ಇಲ್ಲಿಂದ ಅದೇ ನಮ್ಮ ಯಾತ್ರೆ ಆಫೀಸ್ ಹತ್ರ ಹೋಗ್ತೀನಿ. ಇಲ್ಲಿಂದ ಎಷ್ಟು ದೂರ ಆಯಿತು ಗೊತ್ತಿಲ್ಲ. ಕೋರ್ಮಂಗ್ಲಿಂದ ಇಲ್ಲೆಲ್ಲೋ ಹೇಳ್ದ, ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್ ಹತ್ರ ಅಂತ ಹೇಳಿದ್ದು. ಇಲ್ಲಿಂದ ಎಷ್ಟು 4 ಕಿಲೋಮೀಟ್ರ್ ಐತೆ ಗುರು, 6 ಕಿಲೋಮೀಟ್ರ್ ಐತೆ ಇಲ್ಲಿಂದ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಹತ್ರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಡೋಣ. ಏನಂತೀರ? ತಿರ್ಗಾ ಈ ಕಡೆ ಬರ್ತೀವೋ ಇಲ್ಲೋ ಗೊತ್ತಿಲ್ಲ. ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ಕೋರ್ಮಂಗ್ಲ ಸೈಡ್ ಯಾವುದಾದ್ರೂ ಆರ್ಡರ್ ಬಿತ್ತು ಅಂದರೆ ಹಾಕ್ಕೊಂಡು ಹೋಗಿ ಅಲ್ಲಿ ID ಮಾಡಿಸ್ತೀನಿ. ಇಲ್ಲಾಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಖಾಲಿನೇ ಹೋಗ್ಬಿಟ್ಟು ಅಲ್ಲೇ ID ಮಾಡಿಸ್ಬಿಡ್ತೀನಿ. ಇನ್ನೂ ಊಟ ಬೇರೆ ಮಾಡಿಲ್ಲ. ಊಟ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಸರಿನಾ? ಹೋಗಿ ID ಮಾಡಿಸ್ಬೇಕಾದ್ರೆ ನಾನು ನಿಮ್ಗೆ ಸಿಗ್ತೀನಿ. ಇಲ್ಲ, 208 ಮಾಡಬೇಕು. ಫೋನ್ ಮಾಡೋಕ್ಕೆ ಕ್ರಿಯೇಟ್ ಆಯಿತು ಫೈನಲಿ. ಎಷ್ಟೊಂದು ಆಟೋಗಳೈತವ್ರು ಇಲ್ಲಿ ನೋಡಿ, ಎಲ್ಲ ಬೋರ್ಡ್ ಹಾಕ್ಕೊಂತವ್ರೆ. ಏನು ಇದರಿಂದ ಹೆಡ್ಫೋನ್ ಒಂದು ಕೊಡ್ತಾರಂತ ಅಷ್ಟೇ ಅಂತ, ಇನ್ನೇನು ಕೊಡಲ್ಲ. ನೋಡಿ ಎಷ್ಟೊಂದು ಗಾಡಿಗಳೈತೆ ಅಂತ, ಎಲ್ಲ ಹಾಕ್ಕೊಂತವ್ರೆ. ನನ್ನ ಗಾಡಿ ಎಲ್ಲ ಐತೆ ಮುಂದೆ. ನಾನು ಹಾಕ್ಸ್ಕೊತ ಇಲ್ಲ ಗುರು, ಇವ್ರು ಹಾಕ್ಸ್ತವ್ರೆ. ನೋಡ್ತಾ ಇದ್ದೀನಿ ಸುಮ್ಮನೆ ಅಷ್ಟೇ. ಅಲ್ಲೆರಡು ಸ್ಕ್ರೂ ಹಾಕ್ತಾರೆ ಮೇಲೆ ಅಷ್ಟೇ, ಅಲ್ಲೆರಡು ಸ್ಕ್ರೂ ಹಾಕಿ ಫಿಟ್ ಮಾಡ್ತಾರೆ. ಒಳಗಡೆ ಕನೆಕ್ಷನ್ ಕೊಡ್ತಾರೆ ಅಷ್ಟೇ. ಸುಮ್ಮನೆ ಅದು ಫಿಟ್ ಮಾಡಿದ್ಮೇಲೆ ನೀರೇನಾದರೂ ಲೀಕೇಜ್ ಆಗುತ್ತೆ ಅಂತ ಒಂದು ಭಯ. ಬಟ್ ನೀರೇನು ಲೀಕೇಜ್ ಆಗಲ್ಲ ಅಂತವ್ರೆ. ಬಟ್ ನಾನು ಹಾಕ್ಸೋದಿಲ್ಲ, ಸುಮ್ಮನೆ ಹಾಕ್ಬೇಕು. ಎಲ್ಲ ಹಾಕ್ಸ್ತವ್ರೆ. ಇವರು ಬಂದಿದ್ದ ಕೆಲಸ ಮುಗೀತು. ನಮ್ಮ ಹತ್ರ ಅಕೌಂಟ್ ಆಯಿತು. ಆರ್ಡ್ರ್ ಮಾತ್ರ ಒಂದೂ ಇಲ್ಲ. ಇಲ್ಲಿ ನೋಡಿ, ಒಂದು ಆರ್ಡ್ರು ಪಡ್ಕೊತಾನೆ ಇಲ್ಲ. ಎಲ್ಲ ಇದು ಮಾಡಿ ಇಕ್ಕಿದ್ದೀನಿ, ಎಲ್ಲ ಆಯಿತು. ರ್ಯಾಪಿಡೋ ನಮ್ಮ ಹತ್ರ ಎಲ್ಲ ಓಪನ್ ಮಾಡಿದ್ದೀನಿ, ಯಾವುದು ಇನ್ನೂ ಬೀಳ್ತಾ ಇಲ್ಲ. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಹಾಕ್ಕೊಂಡು ಸಿಗ್ತೀನಿ ನಿಮ್ಗೆ. ಗುರು, ನಮ್ಮ ಹತ್ರ ಆಫೀಸ್ ಅಲ್ಲೇ ಮುಂದೆ ಕಾಣಿಸ್ತೈತಲ್ಲ, ಅದೇನೆ ಜೂಮ್ ಮಾಡ್ತೀನಿ ನೋಡಿ, ಅದೇನೆ ನಮ್ಮ ಹತ್ರ ಆಫೀಸು. ಏನು ಪೊಲೀಸ್ ಸ್ಟೇಷನ್ ಮುಂದೆ, ಅಲ್ಲಿ ಮುಂದೆ ಪೊಲೀಸ್ ಸ್ಟೇಷನ್ ಐತೆ. ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ಡೆಡ್ ಎಂಡ್ ಹೋದ್ರೆ ಸಿಗ್ನಲ್ ಸಿಗುತ್ತೆ. ಸ್ವಲ್ಪ ಹಿಂದೆನೇ ಐತೆ ಇದೇ ಲೊಕೇಶನ್. ಈ ಲೊಕೇಶನ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಮೆಸೇಜ್ ಹಾಕಿ ಲೊಕೇಶನ್ ಅಂತ. ನಮ್ಮ ಹತ್ರ ಆಫೀಸ್ ಲೊಕೇಶನ್ನು ಕೊಡ್ತೀನಿ ನಿಮಗೆ. ಸರಿನಾ? ಬನ್ನಿ, ಇಲ್ಲಿಂದ ಹೋಗೋಣ. ಆರ್ಡ್ರ್ ಯಾವುದು ಬೀಳ್ತಾ ಇಲ್ಲ ಇಲ್ಲಿ ನೋಡ್ಬೋದು. ಒಂದೇ ಒಂದು ಆರ್ಡ್ರ್ ಇಲ್ಲ ಗುರು. ಗ್ಯಾಸ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀನಿ. ಒಂದೇ ಒಂದು ಪಾಯಿಂಟ್ ಐತೆ ಇಲ್ಲಿ ನೋಡ್ಬೋದು. ಒಂದೇ ಒಂದು ಪಾಯಿಂಟು ನೋಡ್ಬೋದು. ಒಂದು ಪಾಯಿಂಟ್ ಐತೆ. ಮೊನ್ನೆ ಹಾಕ್ಸಿರೋದ್ರಲ್ಲಿ ಎಷ್ಟು, ನೆನ್ನೆ ಅಲ್ಲ ಮೊನ್ನೆ ಹಾಕ್ಸಿದ್ದು. 158 ಕಿಲೋಮೀಟ್ರ್ ರೋಡ್ ಐತೆ. ಇಲ್ಲಿ ನೋಡಿ ಲೈನಪ್ ಹೆಂಗೈತೆ ಅಂತ. ಅಯ್ಯಪ್ಪ, ಅಲ್ಲಿ ಗ್ಯಾಸ್ ಬಂಕ್ ಇರೋದು, ಅದು ಮುಂದೆ ಲೈನಪ್ ನೋಡಿ ಆಟೋಗಳು ಎಷ್ಟೈತೆ ಅಂತ. ಇಲ್ಲಿ ನೋಡಿ ಎಲ್ಲ ಲೋಕಲ್ಲೇ ಬೀಳ್ತೈತೆ ಆರ್ಡ್ರು.
ಗ್ಯಾಸೇ ಇಲ್ಲ, ಗ್ಯಾಸ್ ಹಾಕೋಣ ಇರಿ, ಫಸ್ಟು ಗ್ಯಾಸ್ ಹಾಕ್ಕೊಂಡು ಸಿಗ್ತೀನಿ ನಿಮಗೆ. ಸರಿನಾ? ಇವಾಗ ತಾನೇ ನಮ್ಮ ಹತ್ರಲ್ಲಿ ಡ್ರಾಪ್ ಮಾಡಿದೆ. ಇಲ್ಲಿ ನೋಡ್ಬೋದು ಎಷ್ಟು ಕೊಟ್ಟವನಂತ. 279 rupees ಕೊಟ್ಟ. ಅಲ್ಲಿಂದ ಡೈರೆಕ್ಟು ಕೋರಮಂಗ್ಲಿಂದ ಕ್ರಿಸ್ತ ಜಯಂತಿ ಕಾಲೇಜ್ ಐತಲ್ಲ ಇಲ್ಲಿ ಕೊತ್ನೂರು ನಿಯರ್, ಇದರಲ್ಲಿ ಡ್ರಾಪ್ ಮಾಡಿದೆ. ಇವಾಗ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾವುದು ಆರ್ಡ್ರು ಬೀಳ್ತಾ ಇಲ್ಲ. ರ್ಯಾಪಿಡೋದಲ್ಲಿ 647 ರೂಪಾಯಿ, ನಮ್ಮ ಹತ್ರಲ್ಲಿ 279 ರೂಪಾಯಿ, ಊಬರಲ್ಲಿ 0. ಈ ಥರ ಐತೆ ಆರ್ಡ್ರು, ಯಾವುದು ಬೀಳ್ತಾ ಇಲ್ಲ. ಅದೇ ಅಲ್ಲಿ ನಮ್ಮ ಹತ್ರ ಆಫೀಸಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ಅದನ್ನು ಬಿಟ್ಟರೆ ಇನ್ನೆಲ್ಲಿ ನನಗೇನು ಇಲ್ಲ. ಸ್ವಲ್ಪ ಅಲ್ಲಲ್ಲಿ ವೆಯ್ಟ್ ಮಾಡಿದೆ, ಆರ್ಡ್ರು ಯಾವುದು ಬಿದ್ದಿಲ್ಲ. ವೆಯ್ಟ್ ಮಾಡಿ ಲಾಸ್ಟಿಗೆ ಇದು ಯಾವುದು ಎತ್ಕೊ ಬಂದಿದ್ದು. ಅಲ್ಲೇ ಕೈ ಬಾಡಿಗೆ ಒಂದು 90 ರೂಪಾಯಿ ಮಾಡಿದೆ. ನೋಡ್ಬೋದು 90 ರೂಪಾಯಿ ಮಾಡಿದೆ. 90 ರೂಪಾಯಿ ಮಾಡಿದ್ಮೇಲೆ ನೆಕ್ಸ್ಟ್ ಆರ್ಡ್ರ್ ಕೊಟ್ಟಿದ್ದು. ಸರಿನಾ? ಓಕೆ, ವೆಯ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ನೋಡೋಣ, ವೆಯ್ಟ್ ಮಾಡಿ ಯಾವುದೋ ನೆಕ್ಸ್ಟ್ ಆರ್ಡ್ರ್ ಬಿತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ. ಗುರು ಅಲ್ಲಿಂದ ನಮ್ಮ ಬ್ರೂಕ್ ಫೀಲ್ಡ್ ಸೈಡ್ ಒಂದು ಆರ್ಡ್ರ್ ಕೊಟ್ಟ. ನಮ್ಮ ಹತ್ರ ಇಲ್ಲಿ 400 ರೂಪಾಯಿ ಕೊಟ್ಟ. 400 ರೂಪಾಯಿ ಎತ್ಕೊಂಡು ಜಸ್ಟ್ ಇವಾಗ ಡ್ರಾಪ್ ಮಾಡಿದೆ. ಇಲ್ಲಿ ನೋಡ್ಬೋದು ಕಾಲೇಜ್ ಹತ್ರ ಪಿಕಪ್ಪು ಡ್ರಾಪು ಬ್ರೂಕ್ ಫೀಲ್ಡು. 400 ರೂಪಾಯಿ ಕೊಟ್ಟ. ಎಷ್ಟು 22 ಕಿಲೋಮೀಟ್ರೇನೋ, 18 ತೋರಿಸ್ತೈತಾ, 18 ರೂಪಾಯಿ ಕೊಟ್ಟವನ ಕಿಲೋಮೀಟ್ರಿಗೆ. 21 ಕಿಲೋಮೀಟ್ರು, 1 hour 10 minutes ಆಯಿತು ಡ್ರಾಪ್ ಮಾಡೋಕ್ಕೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗುರು. ಪಿಕ್ ಮಾಡಿರೋದು ನೋಡಿ 3:41ಗೆ, ಡ್ರಾಪ್ ಮಾಡಿರೋದು 4:53ಗೆ. ಆಲ್ಮೋಸ್ಟ್ ಏನು 1 hour 10 minutes ಆಯಿತು ಡ್ರಾಪ್ ಮಾಡೋಷ್ಟರಲ್ಲಿ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ರ್ಯಾಪಿಡೋದಲ್ಲಿ ನೋಡ್ಕೋಬೋದು 647. ನಮ್ಮ ಹತ್ರಲ್ಲಿ ಬಂದ್ಬಿಟ್ಟು ಎಷ್ಟು ಮಾಡಿದ್ದೀನಿ ಅಂದರೆ 683 ರೂಪಾಯಿ, ಕ್ಯಾಶ್ 100 ರೂಪಾಯಿ. ಇಷ್ಟಾಗೈತೆ ಅರ್ನಿಂಗ್ಸು. ಟೈಮ್ ನೋಡ್ಬೋದು 5 ಗಂಟೆ ಆಗ್ತಕ್ಕಂತು. ಇಲ್ಲೇ ನಮ್ಮ ಏರಿಯಾ ಲೋಕಲಲ್ಲೇ ಮಾಡ್ತೀನಿ, ಲಾಂಗ್ ಎಲ್ಲೂ ಹೋಗಲ್ಲ. ಓಕೆನಾ? ಬೇಗ ನಾನು ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಒಂದು 8 ಗಂಟೆ 9 ಗಂಟೆವರೆಗೂ ಮಾಡ್ತೀನಿ. ಓಕೆ, ಬನ್ನಿ ನೆಕ್ಸ್ಟ್ ಆರ್ಡರ್ ಬಿಡಲಿ. ಗುರು ಇವಾಗ ಟೈಮ್ ನೋಡ್ಬೋದು ಆಲ್ಮೋಸ್ಟ್ ಏನು 6-7 ಗಂಟೆ ಆಗ್ತಾ ಬಂತು. 7 ಗಂಟೆಗೆ ನಾನು ಎಲ್ಲಿದ್ದೀನಿ ಅಂತ ಇಲ್ಲಿ ನೋಡ್ಬೋದು. ಕಲ್ಯಾಣ ನಗರಲ್ಲಿದ್ದೀನಿ. ಕಲ್ಯಾಣ ನಗರದಲ್ಲಿದ್ದೀನಿ. ಅಲ್ಲಲ್ಲೇ ಲೋಕಲಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಲಾಸ್ಟ್ ಸಿಗ್ತೀರ ಕಲ್ಯಾಣ ನಗರಕ್ಕೆ ಬಂದೆ. ಇದೆಷ್ಟು ಕಿಲೋಮೀಟ್ರ್ ಗೊತ್ತಾ ಕೊಟ್ಟಿದ್ದು ನನಗೆ? ಎಷ್ಟು ಕಿಲೋಮೀಟ್ರ್ ಇದು? 1 ಸೆಕೆಂಡ್. ಇಲ್ಲಿ ನೋಡ್ಬೋದು 15 ಕಿಲೋಮೀಟ್ರು. 15 ಕಿಲೋಮೀಟ್ರಿಗೆ 345 ರೂಪಾಯಿ ಕೊಟ್ಟ. ಅದಕ್ಕೆ ಈ ಕಡೆ ಬಂದೆ. ಈ ಕಡೆಯಿಂದ ನಮ್ಮ ಏರಿಯಾ ಸೈಡ್ ಒಂದು ಆರ್ಡ್ರ್ ಹಾಕ್ಕೊಂಡು ಹೋಗ್ಬೇಕು. ರ್ಯಾಪಿಡೋದಲ್ಲಿ ಅರ್ನಿಂಗ್ಸ್ ನೋಡ್ಬೋದು 1128 ರೂಪಾಯಿ. ನಮ್ಮ ಯಾತ್ರೆಯಲ್ಲಿ ನೋಡ್ಬೋದು 600-700 ರೂಪಾಯಿ ಇಟ್ಕೊಳ್ಳಿ. ಅರ್ನಿಂಗ್ಸ್ ಪರವಾಗಿಲ್ಲ ಇವತ್ತಂತೂ. ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಏರಿಯಾಗೆ ಹೋಮ್ ಲೊಕೇಶನ್ ಹಾಕ್ತೀನಿ. ಯಾವುದಾದ್ರೂ ಬೀಳತ್ತಾ ಏನಂತ ನೋಡೋಣ. ಹೋಮ್ ಲೊಕೇಶನ್ ಹಾಕಿದ್ರೆ ಒಂದೊಂದು ಕಿತಾಬ್ ಬೀಳತ್ತೆ, ಒಂದೊಂದು ಕಿತಾಬ್ ಬೀಳಲ್ಲ. ಏನು 3 ಆ್ಯಡ್ ಮಾಡ್ಬೋದು ಗುರು ಹೋಮ್ ಲೊಕೇಶನ್ ಸೈಡು. ಎಲ್ಲ ಆನ್ ಮಾಡ್ತೀನಿ, ನೋಡೋಣ. ಕಡೆ ಬಿತ್ತು ಅಂದರೆ ಪರವಾಗಿಲ್ಲ, ನಮ್ಮ ಪುಣ್ಯ. ಬಿದ್ದಿಲ್ಲ ಅಂದರೆ ಅಷ್ಟೇ, ಮುಗಿತು, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡ್ತೀನಿ. ಏನಿಲ್ಲ ಒಂದು 7 ಗಂಟೆವರೆಗೂ ಇಲ್ಲಿ ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ನೋಡ್ಬಿಟ್ಟು ಆಮೇಲೆ ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ನೋಡೋಣ ಇಲ್ಲಿಂದ ಬೀಳತ್ತೆ ಹೆಂಗೆ ಏನು ಅಂತ. ಯಾವುದೋ ಮಾದೇಪುರ ಇಲ್ಲ ಊಡಿ ಆ ಕಡೆ ಈ ಕಡೆ ಕೊಟ್ರೂ ಸಾಕು. ಬಾನಸ್ವಾಡಿ ಕೊಡ್ತಾವನೆ HBR ಲೇಔಟು. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಒಂದು ಆರ್ಡ್ರ್ ಹಾಕ್ಕೊಂಡು ಹೋಗೋಣ ಇಲ್ಲಿಂದ. ಸರಿನಾ? ಟ್ರಾಫಿಕ್ ಬೇರೆ ಜಾಸ್ತಿ ಇತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಎಲ್ಲ ಸ್ಕ್ರೀನ್ಶಾಟ್ಗಳು ಹಾಕ್ತಾ ಇರ್ತೀನಿ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಹೋಗಿದ್ದೆ ಏನು ಅಂತ. ಸರಿನಾ? ಓಕೆ, ನೋಡ್ಕೊಳ್ಳಿ. ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಯಾವುದಾದ್ರೂ ಇಲ್ಲಿಂದ ಒಂದು ಆರ್ಡ್ರ್ ಹಾಕ್ಕೊಂಡು ಹೋಗೋಣ. ಸರಿನಾ? ಯಾವುದಾದ್ರೂ ಆರ್ಡ್ರ್ ಬಿತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಂದ KR ಪುರಂವರೆಗೂ ಬಂದೆ. KR ಪುರಂ ಬಂದಮೇಲೆ ಬ್ರೂಕ್ ಫೀಲ್ಡ್ಗೆ ಒಂದು ಆರ್ಡ್ರ್ ಕೊಟ್ಟ. ಬ್ರೂಕ್ ಫೀಲ್ಡ್ಗೆ ಬಂದು ಡ್ರಾಪ್ ಮಾಡಿದೆ. ಇಲ್ಲಿ ಎಷ್ಟೊತ್ತಿಗೆ ನಾನು ಡ್ರಾಪ್ ಮಾಡಿದ್ದು ನೋಡ್ಬೋದು. 7 ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟವನಂತೇಳಿ, 7 ಕಿಲೋಮೀಟ್ರಿಗೆ 130 ರೂಪಾಯಿ ಕೊಟ್ಟವನೆ. ಪರವಾಗಿಲ್ಲ ಅಂತ ಎತ್ಕೊಬಂದು ಇಲ್ಲಿ ಡ್ರಾಪ್ ಮಾಡಿದ್ದು ನೋಡ್ಬೋದು 8:24ಗೆ. ಒಂದೇ ಒಂದು ಆರ್ಡ್ರ್ ಇಲ್ಲ ನಮ್ಮ ಹತ್ರಲ್ಲಿ ನೋಡ್ಬೋದು. 683 ರೂಪಾಯಿ. ಇದೇ ಲಾಸ್ಟ್ ಆರ್ಡರ್ ಡ್ರಾಪ್ ಮಾಡಿದ್ದು, ಅವಾಗಿಂದ ಒಂದು ಆರ್ಡ್ರ್ ಇಲ್ಲ. ರ್ಯಾಪಿಡೋದಲ್ಲಿ ಇಷ್ಟ ಆಗೈತೆ ಅರ್ನಿಂಗ್ಸು. ಊಬರಲ್ಲಿ 0. ಓಹೋ, ಇಲ್ಲಿ ನೋಡಿ ಪಿಕಪ್ ನೋಡ್ಕೊಳ್ಳಿ 2.9. ಇಲ್ಲಿ ನೋಡಿ ಪಿಕಪ್ಪು ಬೈ ಮಿಸ್ಟೇಕ್ ಆಕ್ಸೆಪ್ಟ್ ಆಯ್ತು ಗುರು. ಇವಾಗ ಇದು ಕ್ಯಾನ್ಸಲ್ ಆಯ್ತು ಅಂದರೆ ರೇಟಿಂಗ್ ಕಮ್ಮಿ ಆಗುತ್ತೆ. ಮುಂದೆ ಒಂದು ಆರ್ಡ್ರ್ ಏನಾದರೂ ಆಕ್ಸೆಪ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ರೇಟಿಂಗ್ ಕಮ್ಮಿ ಆಗುತ್ತೆ. ಸಿಕ್ಕಾಪಟ್ಟೆ ಸೈಕು. ಯಾವುದೋ ಕ್ಲಿಕ್ ಮಾಡೋಕೆ ಹೋಗಿ ಯಾವುದೋ ಆರ್ಡ್ರ್ ಎತ್ಕೊಂಡಂಗೆ ಆಯ್ತು. ಇವಾಗ ಯಾವ್ದು ಹೋಗ್ತಾನೋ ಹೇಳಿ 2.9 ಪಿಕಪ್ಗೆ. ಅವರೇ ಕ್ಯಾನ್ಸಲ್ ಮಾಡ್ಕೊಂಡ್ಲಿ. ವೆಯ್ಟ್ ಮಾಡೋಣ. ರ್ಯಾಪಿಡೋದಲ್ಲಿ ಇಷ್ಟು, ಊಬರಲ್ಲಿ 0. ಆರ್ಡ್ರೇ ಮಾಡಿಲ್ಲ ಊಬರಲ್ಲಿ, ಒಂದೂ ಮಾಡಿಲ್ಲ.
ಇವಾಗ ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ನಮ್ಮ ಮೇರೆ ಸೈಡ್ ಹಾಕ್ಕೊಂಡು ಹೋಗೋಣ ಅಂತ ನಾನು ನೋಡಿದೆ. ಇಲ್ಲಿ ನೋಡೋದು ಕೊಡ್ತಾವನೆ 4 ಕಿಲೋಮೀಟ್ರಿಗೆ 80 ರೂಪಾಯಿ ಕೊಡ್ತಾವನೆ. ರ್ಯಾಪಿಡೋದಲ್ಲಿ ಮಾಡಿದ್ರೆ ಒಂಥರ ವರ್ಕೌಟ್ ಆಗುತ್ತೆ. ಯಾಕಂದರೆ ಊಬರಲ್ಲಿ ಇವಾಗ ಮಾಡಿದ್ರೆ ತಿರ್ಗಾ 20 ರೂಪಾಯಿ ಕಮಿಷನ್ ಕಟ್ ಮಾಡ್ತಾನೆ. ಅದರಲ್ಲಿ ಏನೇನೋ ಕಟ್ ಮಾಡ್ತಾನೆ, ಬುಕ್ಕಿಂಗ್ ಫೀಸ್ ಅಂತೆ, ಅದಂತೆ ಇದಂತೆ, ಹಾಲು ಮೊನ್ನೆಲ್ಲ. ಅರ್ನಿಂಗ್ಸ್ ಇಷ್ಟ ಆಗೈತೆ. ರ್ಯಾಪಿಡೋದಲ್ಲಿ ಇವ್ನು ಕ್ಯಾನ್ಸಲ್ ಮಾಡೋಂಗಿಲ್ಲ, ನಾವೇ ಕ್ಯಾನ್ಸಲ್ ಮಾಡೋಣ. ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ. ಇವಾಗ 18 ಇತ್ತು ರೇಟಿಂಗು, 18 ಐತೆ. 17ಕ್ಕೆ ಬರುತ್ತೆ ನೋಡ್ಕೊಳ್ಳಿ, ಬೆಳಗ್ಗೆ ಬರುತ್ತೆ. ಇವಾಗ ಏನು ಬರೋಲ್ಲ, ರೇಟಿಂಗ್ 17ಕ್ಕೆ ಬಂದ್ಬಿಡುತ್ತೆ. ಯಪ್ಪ ಈ ಥರ ನಾನು ಯಾವುದೋ ಕ್ಲಿಕ್ ಮಾಡೋಕ್ಕೂ ಏನೋ ಆಗೋಯ್ತು, ಆ ಥರ ಇರುತ್ತೆ. ಟೈಮು 10 ಗಂಟೆ ಆಗ್ತಾ ಬಂತು. ಮನೆ ಸೈಡ್ ಒಂದು ಆರ್ಡ್ರ್ ಕೊಟ್ಟರೆ ಮನೆಗೆ ಹೋಗೋಣ ಅಂತಿದ್ದೀನಿ. ಮನೆ ಸೈಡ್ ಒಂದು ಆರ್ಡ್ರು ಕೊಡ್ತಾ ಇಲ್ಲ. ಅರ್ನಿಂಗ್ಸ್ ಆದರೆ ಇಷ್ಟ ಆಗೈತೆ. ಇಲ್ಲಿ ನೋಡ್ಬೋದು ಇನ್ನೊಂದು ಕೊಡ್ತಾವನೆ 48 ರೂಪಾಯಿ. ಪಿಕಪ್ಪು 1 ಕಿಲೋಮೀಟ್ರ್, ಡ್ರಾಪ್ 2 ಕಿಲೋಮೀಟ್ರು, 3 ಕಿಲೋಮೀಟ್ರ್ ಆಯ್ತು ಆಲ್ಮೋಸ್ಟು. 3 ಕಿಲೋಮೀಟ್ರಿಗೆ 48 ರೂಪಾಯಿ ಕೊಡ್ತಾವನೆ. ಅದನ್ನು ಬಿಟ್ಟಿಲ್ಲ ನೋಡಿ, ಅದನ್ನು ಎತ್ಕೊಬಿಟ್ರು. ಈ ಥರ ಐತೆ ಪರಿಸ್ಥಿತಿ. ಬಟ್ ಇವತ್ತಂತೂ ಅರ್ನಿಂಗ್ಸ್ ಪರವಾಗಿಲ್ಲ, ನಮ್ಮ ಪ್ರಕಾರ ಚೆನ್ನಾಗೈತೆ. ಆದರೂ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ. ಕೋರ್ಮಂಗ್ಳಿಗೆ ಹೋಗಿ ಅಲ್ಲಿ ಆ್ಯಪದು ಟೈಮ್ ವೇಸ್ಟ್ ಆಯ್ತಲ್ಲ, ತಿರ್ಗಿ ಅಲ್ಲಿ ಸುತ್ತಾಡ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು. ನಾನು ಏನು ಮಾಡ್ತೀನಿ ಗೊತ್ತಾ, ಇವಾಗ ಅಲ್ಲೂ ಡ್ರಾಪ್ ಮಾಡಿಬಿಟ್ಟು ತಿರ್ಗಿ ಬ್ಯಾಕು ಮನೆ ಸೈಡ್ ಬರ್ತಾ ಇರ್ತೀನಿ. ಯಾವುದಾದ್ರು ಬಿತ್ತು ಅಂದರೆ ಎತ್ಕೊಬಾರ್ದು, ಇಲ್ಲ ಕಾಯೋದಂತೂ ಇಲ್ಲ, ಯಾವುದೋ ಎತ್ಕೊಬರ್ತಾ ಇರ್ತೀನಿ. ಈ ಥರ ಐತೆ ಸೀನು. ಬಟ್ ಅರ್ನಿಂಗ್ಸ್ ಅಂತೂ ನಮ್ಮ ಪ್ರಕಾರ ಪರವಾಗಿಲ್ಲ, ಚೆನ್ನಾಗಿ ಅರ್ನಿಂಗ್ಸ್ ಆಗೈತೆ ಇವತ್ತು. ಸರಿನಾ, ಓಕೆ, ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡಿ ನೋಡೋಣ ಯಾವುದಾದ್ರೂ ಮನೆ ಸೈಡು ಬೀಳತ್ತಾ ಏನಂತ. ಮನೆ ಸೈಡು ಬಿತ್ತು ಅಂದರೆ ಸಿಗ್ತೀನಿ, ಇಲ್ಲಾಂದರೆ ವಿಡಿಯೋ ಮುಗಿಸ್ತೀನಿ. ಸರಿನಾ, ಓಕೆ. ನೀವೇ ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ಏನಿಕ್ಕನ ಏನಂತ ಒಂದು ಕಮೆಂಟ್ ಹಾಕಿರಿ. ಇಲ್ಲಾಂದರೆ ಇದೇ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇರೆ ಚೇಂಜ್ ಮಾಡೋಣ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ, ಓಕೆ, ವೆಯ್ಟ್ ಮಾಡ್ತೀನಿ. ಆರ್ಡ್ರ್ ಬಿದ್ದರೆ ಸಿಗ್ತೀನಿ, ಇಲ್ಲ ಮನೆಗೆ ಹೋಗಿ ನಾಳೆ ಸಿಗ್ತೀನಿ, ನಾಳೆ ಬ್ಲಾಗಲ್ಲಿ. ಸರಿನಾ, ಬನ್ನಿ, ವೆಯ್ಟ್ ಮಾಡ್ತೀನಿ. ಏನು 10 ಗಂಟೆವರೆಗೂ ಇರ್ತೀನಿ ಅಷ್ಟೇ, ಇನ್ನೊಂದು 8 ನಿಮಿಷ ವೆಯ್ಟ್ ಮಾಡಿ ಮನೆ ಕಡೆ ಹೋಗ್ತೀನಿ. ಆರ್ಡ್ರ್ ಬಿತ್ತು ಅಂದರೆ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ವಿಡಿಯೋ. ಆರ್ಡ್ರ್ ಯಾವುದು ಬಿದ್ದಿಲ್ಲ ಅಂದರೆ ಇದೇ ಲಾಸ್ಟ್, ಇದೇ ಕ್ಲಿಪ್ ಆಗಿರುತ್ತೆ. ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಸರಿನಾ.